ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲೂ ಸುಖ, ಶಾಂತಿ, ಸಮೃದ್ಧಿ ಮತ್ತು ಐಶ್ವರ್ಯ ಇರಬೇಕೆಂಬ ಆಸೆ ಇರುತ್ತದೆ. ಎಷ್ಟೇ ಹಣ ಸಂಪಾದಿಸಿದರೂ ಕೆಲವರ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ಇನ್ನು ಕೆಲವರ ಮನೆಯಲ್ಲಿ ಆದಾಯ ಕಡಿಮೆ ಇದ್ದರೂ ಸಂತೋಷ, ಆರೋಗ್ಯ ಮತ್ತು ಐಶ್ವರ್ಯ ನೆಲೆಸಿರುತ್ತದೆ. ಇದಕ್ಕೆ ಕಾರಣವೇನು? ಹಿಂದೂ ಧರ್ಮದ ಪ್ರಕಾರ ಲಕ್ಷ್ಮೀ ದೇವಿಯ ಕೃಪೆ ಇರುವ ಮನೆಯಲ್ಲಿ ಧನ, ಧಾನ್ಯ, ಸಂತೋಷ ಮತ್ತು ಶಾಂತಿ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ. ಆದರೆ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯಲು ಕೆಲವು ನಿಯಮಗಳನ್ನು ಪಾಲಿಸುವುದು ಅಗತ್ಯವೆಂದು ಶಾಸ್ತ್ರಗಳು ಹೇಳುತ್ತವೆ. ಇಂದಿನ ವಿಡಿಯೋದಲ್ಲಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ತಪ್ಪದೇ ಪಾಲಿಸಬೇಕಾದ 12 ಪ್ರಮುಖ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಹೇಳುವ ನಿಯಮವನ್ನು ಅನೇಕರು ತಿಳಿಯದೆ ಉಲ್ಲಂಘಿಸಿರುತ್ತಾರೆ. ಮನೆಯನ್ನು ಸದಾ ಸ್ವಚ್ಛವಾಗಿಡಿ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಸ್ವಚ್ಛತೆ. ಮನೆಯಲ್ಲಿ ಧೂಳು, ಕಸ, ಅಸ್ತವ್ಯಸ್ತ ವಸ್ತುಗಳು ಇದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ಪ್ರತಿದಿನ ಮನೆಯ ಸ್ವಚ್ಛತೆಯ ಕಡೆ ಗಮನ ನೀಡಿ. ವಿಶೇಷವಾಗಿ ಅಡುಗೆ ಮನೆ, ದೇವರ ಕೋಣೆ ಮತ್ತು ಮನೆಯ ಪ್ರವೇಶ ದ್ವಾರವನ್ನು ಶುಚಿಯಾಗಿ ಇಡುವುದು ಅತ್ಯಂತ ಮುಖ್ಯ. ಸಂಜೆ ಸಮಯದಲ್ಲಿ ದೀಪ ಹಚ್ಚಿ. ಸಂಜೆ ಸಮಯವನ್ನು ದೇವತಾ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ ದೇವರನ್ನು ಪ್ರಾರ್ಥಿಸಿದರೆ ಮನಸ್ಸಿಗೂ ಶಾಂತಿ ದೊರೆಯುತ್ತದೆ. ಮುಖ್ಯ ದ್ವಾರವನ್ನು ಶುಭ್ರವಾಗಿ ಇಡಿ. ಮನೆಯ ಮುಖ್ಯ ಬಾಗಿಲೇ ಲಕ್ಷ್ಮೀ ದೇವಿಯ ಪ್ರವೇಶ ದ್ವಾರ ಎಂದು ಪರಿಗಣಿಸಲಾಗಿದೆ. ಮುಖ್ಯ ದ್ವಾರದ ಬಳಿ ಕಸ, ಒಡೆದ ವಸ್ತುಗಳು ಅಥವಾ ಅಶುಚಿತ್ವ ಇರಬಾರದು. ಪ್ರತಿದಿನ ರಂಗೋಲಿ ಹಾಕುವುದು ಮತ್ತು ಮಾವಿನ ಎಲೆಗಳ ತೋರಣ ಕಟ್ಟುವುದು ಮಂಗಳಕರವೆಂದು ಹೇಳಲಾಗುತ್ತದೆ. ಹಿರಿಯರನ್ನು ಗೌರವಿಸಿ. ಹಿರಿಯರ ಆಶೀರ್ವಾದದಲ್ಲಿ ಅಪಾರ ಶಕ್ತಿ ಇದೆ. ತಾಯಿ, ತಂದೆ, ಅಜ್ಜ, ಅಜ್ಜಿ ಮತ್ತು ಮನೆಯ ಹಿರಿಯರನ್ನು ಗೌರವಿಸುವ ಮನೆಯಲ್ಲಿ ಸದಾ ಶುಭ ಶಕ್ತಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಹಿರಿಯರ ಮನಸ್ಸಿಗೆ ನೋವುಂಟು ಮಾಡುವುದನ್ನು ತಪ್ಪಿಸಬೇಕು. ತುಳಸಿ ಗಿಡವನ್ನು ಪೂಜಿಸಿ. ತುಳಸಿಯನ್ನು ಅತ್ಯಂತ ಪವಿತ್ರ ಗಿಡವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ತುಳಸಿಗೆ ನೀರು ಹಾಕಿ ತುಪ್ಪದ ದೀಪ ಹಚ್ಚುವುದು ಶುಭಕರ. ಅನ್ನವನ್ನು ಎಂದಿಗೂ ವ್ಯರ್ಥ ಮಾಡಬೇಡಿ. ಅನ್ನವನ್ನು ಅನ್ನಪೂರ್ಣೇಶ್ವರಿ ದೇವಿಯ ರೂಪ ಎಂದು ಪರಿಗಣಿಸಲಾಗುತ್ತದೆ. ಆಹಾರವನ್ನು ವ್ಯರ್ಥ ಮಾಡುವುದು ಅಶುಭವೆಂದು ಹೇಳಲಾಗಿದೆ. ನಿಮಗೆ ಬೇಕಾದಷ್ಟು ಮಾತ್ರ ತೆಗೆದುಕೊಳ್ಳಿ, ಅದಕ್ಕೆ ಸದಾ ಗೌರವವನ್ನು ನೀಡಿ. ಹಣವನ್ನು ಗೌರವದಿಂದ ಕಾಣಿ. ಹಣವನ್ನು ಲಕ್ಷ್ಮೀ ದೇವಿಯ ಪ್ರತೀಕವೆಂದು ಪರಿಗಣಿಸಲಾಗಿದೆ. ಹಣವನ್ನು ಕಾಲಿನಿಂದ ತುಳಿಯುವುದು, ಎಸೆಯುವುದು ಅಥವಾ ನಿರ್ಲಕ್ಷ್ಯ ಮಾಡುವುದು ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ. ಹಣವನ್ನು ಸ್ವಚ್ಛವಾದ ಸ್ಥಳದಲ್ಲಿ ಇಟ್ಟು ಗೌರವಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಮನೆಯಲ್ಲಿ ಜಗಳ ಮಾಡಬೇಡಿ. ಯಾವ ಮನೆಯಲ್ಲಿ ಸದಾ ಜಗಳ, ಕೋಪ ಮತ್ತು ಕಟುವಾದ ಮಾತುಗಳು ಇರುತ್ತವೆಯೋ ಅಲ್ಲಿ ನೆಮ್ಮದಿ ಕಡಿಮೆಯಾಗುತ್ತದೆ. ಲಕ್ಷ್ಮೀ ದೇವಿಗೆ ಶಾಂತಿ ಮತ್ತು ಸೌಹಾರ್ದತೆ ಎಂದರೆ ತುಂಬ ಇಷ್ಟ ಎಂದು ನಂಬಲಾಗಿದೆ. ಆದ್ದರಿಂದ ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯಿಂದ ವರ್ತಿಸಿ. ದೇವರ ಪೂಜೆಯನ್ನು ನಿಯಮಿತವಾಗಿ ಮಾಡಿ. ಪ್ರತಿದಿನ ಕೆಲವು ನಿಮಿಷಗಳಾದರೂ ದೇವರ ಸ್ಮರಣೆ ಮಾಡುವುದು ಉತ್ತಮ. ದೇವರ ನಾಮಸ್ಮರಣೆ, ಸ್ತೋತ್ರ ಪಠಣ ಅಥವಾ ಸರಳ ಪ್ರಾರ್ಥನೆ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸುತ್ತದೆ. ದಾನ ಧರ್ಮ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಹಿಂದೂ ಧರ್ಮದಲ್ಲಿ ದಾನಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಹಸಿದವರಿಗೆ ಅನ್ನ ನೀಡುವುದು, ಬಡವರಿಗೆ ಸಹಾಯ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ನೆರವು ನೀಡುವುದು ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ದಾನ ಮಾಡುವವರ ಮೇಲೆ ಲಕ್ಷ್ಮೀ ಕೃಪೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಬೆಳಿಗ್ಗೆ ಬೇಗ ಎದ್ದು ಶುಭ ಕಾರ್ಯಗಳನ್ನು ಆರಂಭಿಸಿ. ಬೆಳಗಿನ ಸಮಯ ಅತ್ಯಂತ ಪವಿತ್ರವಾದ ಸಮಯ. ಸೂರ್ಯೋದಯಕ್ಕೂ ಮುನ್ನ ಎದ್ದು ದೇವರ ಸ್ಮರಣೆ ಮಾಡುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ. ದಿನವಿಡೀ ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ. ಮನೆಯ ಮಹಿಳೆಯರಿಗೆ ಗೌರವ ನೀಡಿ. ಶಾಸ್ತ್ರಗಳಲ್ಲಿ ಮನೆಯ ಮಹಿಳೆಯನ್ನು ಲಕ್ಷ್ಮಿಯ ಸ್ವರೂಪ ಎಂದು ಹೇಳಲಾಗಿದೆ.
ತಾಯಿ, ಪತ್ನಿ, ಅಕ್ಕ, ತಂಗಿ ಅಥವಾ ಮಗಳಿಗಾಗಲಿ ಗೌರವ ನೀಡುವ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಮಹಿಳೆಯರನ್ನು ಗೌರವಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ಕುಟುಂಬದ ಸುಖ ಶಾಂತಿಯ ಆಧಾರವಾಗಿದೆ. ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಕೃಪೆ ಎಂದರೆ ಕೇವಲ ಹಣವಲ್ಲ. ನಿಜವಾದ ಐಶ್ವರ್ಯ ಎಂದರೆ ಆರೋಗ್ಯ, ಸಂತೋಷ, ಕುಟುಂಬದ ಒಗ್ಗಟ್ಟು, ಮನಃಶಾಂತಿ ಮತ್ತು ಉತ್ತಮ ಜೀವನ. ಆದ್ದರಿಂದ ಇಂದು ತಿಳಿಸಿದ ಈ 12 ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಧನ್ಯವಾದಗಳು.